ನಮಸ್ಕಾರ. ಚೆಕ್ ಕೂಡಲೇ ನಮಗೆಲ್ಲ ನೆನಪಾಗೋದು ಬ್ಯಾಂಕ್ ಮತ್ತೆ ಹಣಕಾಸಿನ ವ್ಯವಹಾರ. ಆದರೆ ಒಂದು ಸಣ್ಣ ಚೆಕ್ ಹಾಳೆಯಲ್ಲಿ ನಾವು ಅಂದ್ಕೊಂಡಿದ್ದಕ್ಕಿಂತ ಎಷ್ಟೋ ಹೆಚ್ಚಿನ ಮಾಹಿತಿ ಅಡಗಿರುತ್ತೆ. ಪ್ರತಿಯೊಂದು ಚೆಕ್ಗೂ ಅದರದೇ ಆದ ನಿಯಮಗಳು, ಅದರದೇ ಆದ ಶಕ್ತಿ ಇರುತ್ತೆ. ಹಾಗಿದ್ರೆ ಬನ್ನಿ, ಇವತ್ತು ಚೆಕ್ಗಳ ಹಿಂದಿನ ಕಥೆಯನ್ನ, ಅದರ ಬೇರೆ ಬೇರೆ ಮುಖಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಚೆಕ್ ಬಳಸುವಾಗ ಅದರ ಮೇಲಿರುವ ಆರ್ ಬೇರರ್ ಅನ್ನೋ ಸಣ್ಣ ಪದವನ್ನಾಗ್ಲಿ ಅಥವಾ ಅದರ ಮೂಲೆಯಲ್ಲಿ ಎಳೆದ 2 ಗೆರೆಗಳನ್ನಾಗ್ಲಿ ಗಮನಿಸಿರ್ಬೋದು ಅಲ್ವಾ? ಅವು ಸುಮ್ಮನೆ ಡಿಸೈನ್ಗಾಗಿ ಇರೋದಲ್ಲ. ಅವು ಆ ಚೆಕ್ಕಿನ ಸಂಪೂರ್ಣ ಸ್ವರೂಪವನ್ನೇ ಬದಲಾಯಿಸೋ ಶಕ್ತಿಯುಳ್ಳ ಸಂಕೇತಗಳು. ಹಾಗಿದ್ರೆ ಅವುಗಳ ನಿಜವಾದ ಅರ್ಥವೇನು? ಅವು ನಮ್ಮ ಹಣದ ವ್ಯವಹಾರದ ಮೇಲೆ ಹೇಗೆ ಪರಿಣಾಮ ಬೀಳುತ್ತವೆ? ಬನ್ನಿ, ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ. ಸರಿ, ಮೊದಲು ತುಂಬಾ ಬೇಗನೆ ನಗದಾಗಿ ಬದಲಾಗುವ ಚೆಕ್ಗಳ ಬಗ್ಗೆ ನೋಡೋಣ. ಅರ್ಜೆಂಟಾಗಿ ಹಣ ಬೇಕು ಅಂದಾಗ ಇವು ತುಂಬಾ ಉಪಯೋಗಕ್ಕೆ ಬರ್ತವೆ. ಆದರೆ ಈ ವೇಗದ ಜೊತೆಯಲ್ಲೇ ಒಂದಷ್ಟು ರಿಸ್ಕ್ ಕೂಡ ಇದ್ದೇ ಇರುತ್ತೆ. ಏನದು ಅಂತ ನೋಡೋಣ ಬನ್ನಿ. ಬೇರರ್ ಚೆಕ್ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ಜೇಬಿನಲ್ಲಿರೋ ನಗದು ನೋಟು ಇದ್ದ ಹಾಗೆ. ಯಾರ ಕೈಯಲ್ಲಿ ಆ ಚೆಕ್ ಇರುತ್ತೋ ಅವರೇ ಅದರ ಮಾಲೀಕರು. ಬ್ಯಾಂಕಿಗೆ ಹೋದ್ರೆ ಅವರು ಗುರುತಿನ ಚೀಟಿ ಕೇಳೋದಿಲ್ಲ. ಚೆಕ್ ಕೊಟ್ಟವರಿಗೆ ನೇರವಾಗಿ ಹಣ ಸಿಕ್ಬಿಡುತ್ತೆ. ಅಷ್ಟು ಸುಲಭ. ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಎದುರಾಗುತ್ತೆ. ವೇಗ ಮುಖ್ಯನಾ ಅಥವಾ ಸುರಕ್ಷತೆ ಮುಖ್ಯನಾ? ಬೇರರ್ ಚೆಕ್ನಿಂದ ಹಣ ವರ್ಗಾವಣೆ ಮಾಡೋದು ತುಂಬಾ ಸುಲಭ, ನಿಜ. ಆದ್ರೆ ಒಂದು ವೇಳೆ ಆ ಚೆಕ್ ಕಳೆದು ಹೋದ್ರೆ ಅಥವಾ ಯಾರಾದ್ರೂ ಕದ್ರೆ, ಅದು ಯಾರ ಕೈಗೆ ಸಿಗುತ್ತೋ ಅವರು ಸುಲಭವಾಗಿ ಹಣ ಡ್ರಾ ಮಾಡ್ಕೋಬೋದು. ಅದಕ್ಕೆ ಬೇರರ್ ಚೆಕ್ ಬಳಸುವಾಗ ಸ್ವಲ್ಪ ಎಚ್ಚರಿಕೆ ಇರಲೇಬೇಕು. ಒಂದು ಸನ್ನಿವೇಶವನ್ನ ಊಹಿಸ್ಕೊಳ್ಳಿ. ಎಟಿಎಂ ಲಿಮಿಟ್ ಮುಗ್ದೋಗಿದೆ. ಆದರೆ ತಕ್ಷಣವೇ ದೊಡ್ಡ ಮೊತ್ತದ ಹಣ ಬೇಕಾಗಿದೆ. ಆಗೇನ್ ಮಾಡೋದು? ಅದಕ್ಕೆ ಉತ್ತರವೇ ಸೆಲ್ಫ್ ಚೆಕ್. ಪೇ ಅಂತ ಇರೋ ಜಾಗದಲ್ಲಿ ಸೆಲ್ಫ್ ಅಂತ ಬರೆದು ನಮ್ಮದೇ ಅಕೌಂಟ್ನಿಂದ ನಮ್ಗೆ ಬೇಕಾದಷ್ಟು ಹಣವನ್ನ ಬ್ಯಾಂಕ್ ಕೌಂಟರ್ನಲ್ಲಿ ನೇರವಾಗಿ ಪಡಿಬೋದು. ನಮ್ಮ ಹಣ ನಮ್ಮ ಕೈಯಲ್ಲಿ. ಓಕೆ, ವೇಗದ ಚೆಕ್ಗಳ ಕಥೆ ಆಯ್ತು. ಈಗ ಸುರಕ್ಷತೆಗೆ ಹೆಚ್ಚು ಒತ್ತು ಕೊಡುವ ಚೆಕ್ಗಳ ಕಡೆ ಗಮನ ಹರಿಸೋಣ. ಅದರಲ್ಲೂ ದೊಡ್ಡ ದೊಡ್ಡ ವ್ಯವಹಾರಗಳಲ್ಲಿ ಹಣ ಸರಿಯಾದ ವ್ಯಕ್ತಿಗೆ, ಸರಿಯಾದ ಖಾತೆಗೆ ಸೇರೋದು ತುಂಬಾನೇ ಮುಖ್ಯ ಅಲ್ವಾ? ಅದಕ್ಕೆ ಈ ಚೆಕ್ಗಳು ಹೇಗೆ ಸಹಾಯ ಮಾಡ್ತವೆ ಅಂತ ನೋಡೋಣ. ಆರ್ಡರ್ ಚೆಕ್ ಅನ್ನೋದು ನಮ್ಮ ಹಣಕ್ಕೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇದ್ದ ಹಾಗೆ. ಚೆಕ್ನ ಮೇಲಿರುವ ಆರ್ ಬೇರರ್ ಅನ್ನೋ ಪದವನ್ನ ಒಂದು ಗೆರೆ ಎಳೆದು ಹೊಡೆದಾಕಿದ್ರೆ ಸಾಕು, ಆ ಚೆಕ್ ಆರ್ಡರ್ ಚೆಕ್ ಆಗಿ ಬದಲಾಗುತ್ತೆ. ಇದರ ಅರ್ಥ, ಚೆಕ್ ಮೇಲೆ ಯಾರ ಹೆಸರು ಬರೆಯಲಾಗಿದೆಯೋ ಅವರ ಗುರುತನ್ನು ಖಚಿತಪಡಿಸಿಕೊಂಡ ನಂತರವೇ ಬ್ಯಾಂಕ್ ಹಣ ಕೊಡುತ್ತೆ. ಇದರಿಂದ ಹಣ ಬೇರೆಯವರ ಕೈಗೆ ಸೇರೋ ಅಪಾಯ ಇರೋದಿಲ್ಲ. ಚೆಕ್ನ ಎಡಭಾಗದ ಮೂಲೆಯಲ್ಲಿ ಎಳೆಯೋ ಆ 2 ಸಣ್ಣ ಗೆರೆಗಳು ನೋಡೋಕೆ ಸಣ್ಣದಾಗಿದ್ರೂ ಅವುಗಳ ಶಕ್ತಿ ಇದೆಯಲ್ಲ, ಅಬ್ಬಾ! ಆ ಗೆರೆಗಳನ್ನ ಎಳೆದ ತಕ್ಷಣ ಅದು ಕ್ರಾಸ್ಡ್ ಚೆಕ್ ಆಗತ್ತೆ. ಇದರ ಸರಳ ಅರ್ಥ ನೋ ಕ್ಯಾಶ್. ಅಂದ್ರೆ ಆ ಚೆಕ್ನ ಹಣವನ್ನ ಕೌಂಟರ್ನಲ್ಲಿ ನಗದಾಗಿ ಪಡೆಯಲು ಸಾಧ್ಯವೇ ಇಲ್ಲ. ಬದಲಾಗಿ ಆ ಮೊತ್ತ ನೇರವಾಗಿ, ಸುರಕ್ಷಿತವಾಗಿ ಚೆಕ್ ಮೇಲೆ ಹೆಸರಿಸಿದವರ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ. ಅದಕ್ಕೆ ಇದನ್ನ ಅಕೌಂಟ್ ಪೇ ಓನ್ಲಿ ಅಂತಾನೂ ಕರೀತಾರೆ. ಈಗ ನೋಡಿ, ಈ 2ರ ನಡುವಿನ ವ್ಯತ್ಯಾಸ ಎಷ್ಟು ಸ್ಪಷ್ಟವಾಗಿದೆ. ಆರ್ಡರ್ ಚೆಕ್ಕಲ್ಲಿ ಬೇರರ್ ಪದವನ್ನ ಹೊಡೆದುಹಾಕಿ ನಿರ್ದಿಷ್ಟ ವ್ಯಕ್ತಿಗೆ ಮಾತ್ರ ಹಣ ಸಿಗುವ ಹಾಗೆ ಮಾಡಲಾಗುತ್ತೆ. ಆದರೆ ಕ್ರಾಸ್ಡ್ ಚೆಕ್ಕಲ್ಲಿ 2 ಗೆರೆಗಳ ಮೂಲಕ ಹಣ ನೇರವಾಗಿ ಬ್ಯಾಂಕ್ ಖಾತೆಗೆ ಹೋಗಬೇಕು ಅಂತ ಖಚಿತಪಡಿಸಲಾಗುತ್ತೆ. ಒಂದು ವ್ಯಕ್ತಿಯನ್ನು ಗುರಿಯಾಗಿಸಿದ್ರೆ ಇನ್ನೊಂದು ಬ್ಯಾಂಕ್ ಖಾತೆಯನ್ನು ಗುರಿಯಾಗಿಸುತ್ತೆ. ಎರಡೂ ಸುರಕ್ಷಿತನೇ, ಆದರೆ ಬಳಸೋ ಉದ್ದೇಶ ಬೇರೆ ಬೇರೆ. ಚೆಕ್ಗಳ ಜಗತ್ತಿನಲ್ಲಿ ಸಮಯ ಅನ್ನೋದು ಬಹಳ ಮುಖ್ಯ. ಚೆಕ್ ಮೇಲಿರುವ ದಿನಾಂಕ ಕೇವಲ ಒಂದು ಸಂಖ್ಯೆ ಅಲ್ಲ, ಅದು ಆ ಚೆಕ್ಕಿನ ಜೀವಿತಾವಧಿಯನ್ನೇ ನಿರ್ಧರಿಸುವ ಗಡಿಯಾರ. ಆ ದಿನಾಂಕವೇ ಅದರ ಮೌಲ್ಯದ ಶುರು ಮತ್ತು ಕೊನೆಯನ್ನು ಡಿಸೈಡ್ ಮಾಡುತ್ತೆ. ಅದು ಹೇಗೆ ಅಂತ ನೋಡೋಣ ಬನ್ನಿ. ಭವಿಷ್ಯದಲ್ಲಿ ಮಾಡಬೇಕಾದ ಪಾವತಿಗೆ ಇವತ್ತೇ ಒಂದು ಭರವಸೆ ಕೊಡಬೇಕಾ? ಅದಕ್ಕಿರೋ ಅತ್ಯುತ್ತಮ ಮಾರ್ಗ ಅಂದ್ರೆ ಪೋಸ್ಟ್ ಡೇಟೆಡ್ ಚೆಕ್. ಉದಾಹರಣೆಗೆ, ಮುಂದಿನ ತಿಂಗಳ ಮನೆ ಬಾಡಿಗೆಗೆ ಇವತ್ತೇ ಚೆಕ್ ಕೊಡ್ಬೋದು. ಅಥವಾ ಕೆಲವು ದಿನಗಳ ನಂತರ ಬರುವ ವಸ್ತುವಿಗೆ ಅಡ್ವಾನ್ಸ್ ಆಗಿ ಭವಿಷ್ಯದ ಡೇಟ್ ಹಾಕಿ ಚೆಕ್ ನೀಡ್ಬೋದು. ಇದು ಇಂದಿನ ಭರವಸೆ, ನಾಳಿನ ಪಾವತಿ ಇದ್ದಾಗೆ. ಒಂದು ಪೋಸ್ಟ್ ಡೇಟೆಡ್ ಚೆಕ್ನ ಪ್ರಯಾಣ ಹೀಗಿರುತ್ತೆ. ಚೆಕ್ ಬರೆದುಕೊಟ್ಟ ದಿನವೇ ಅದು ಮಾನ್ಯ ಆಗೋದಿಲ್ಲ. ಚೆಕ್ ಮೇಲೆ ಯಾವ ದಿನಾಂಕ ಇದೆಯೋ ಆ ದಿನಾಂಕ ಬಂದ ಮೇಲೆ ಅದಕ್ಕೆ ಜೀವ ಬರೋದು. ಅಲ್ಲಿವರೆಗೂ ಅದು ಕೇವಲ ಒಂದು ಭರವಸೆಯ ಪತ್ರ ಅಷ್ಟೇ. ಆ ದಿನಾಂಕದಿಂದ ಮುಂದಿನ 90 ದಿನಗಳ ಒಳಗೆ ಅದನ್ನು ಬ್ಯಾಂಕ್ನಲ್ಲಿ ನಗದೀಕರಿಸಬೇಕು. ಈ ಸಂಖ್ಯೆಯನ್ನ ಚೆನ್ನಾಗಿ ನೆನಪಿನಲ್ಲಿಟ್ಟುಕೊಳ್ಳಿ. 90 ದಿನಗಳು. ಯಾಕಂದ್ರೆ ಇಂದಿನ ನಿಯಮಗಳ ಪ್ರಕಾರ ಯಾವುದೇ ಚೆಕ್ನ ಮಾನ್ಯತೆ ಇರೋದು ಇಷ್ಟೇ ದಿನ. ಈ 90 ದಿನಗಳ ಗಡುವು ಮುಗಿದ ಮೇಲೆ ಏನಾಗತ್ತೆ? ಆ 90 ದಿನಗಳು ಮುಗಿದ ನಂತರ ಆ ಚೆಕ್ ಸ್ಟೇಲ್ ಚೆಕ್ ಆಗಿಬಿಡುತ್ತೆ. ಅಂದ್ರೆ ಅದರ ಮಾನ್ಯತೆ ಮುಗಿದು ಹೋಗಿದೆ ಅಂತ. ಅಂತಹ ಚೆಕ್ನು ಬ್ಯಾಂಕ್ ಸ್ವೀಕರಿಸುವುದಿಲ್ಲ.
ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಕೆಲವು ವರ್ಷಗಳ ಹಿಂದೆ ಈ ಅವಧಿ 6 ತಿಂಗಳು ಇತ್ತು. ಆದರೆ ವ್ಯಾಪಾರಗಳು ವೇಗವಾಗಿ ನಡೀತಿರೋದ್ರಿಂದ ಈಗ ಅದನ್ನು 3 ತಿಂಗಳಿಗೆ ಇಳಿಸಲಾಗಿದೆ. ಸರಿ, ಇಷ್ಟೊತ್ತು ನಾವು ಬೇರೆ ಬೇರೆ ರೀತಿಯ ಚೆಕ್ಗಳ ಬಗ್ಗೆ, ಅವುಗಳ ಉಪಯೋಗಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ಒಂದು ಸಣ್ಣ ಸಾರಾಂಶ ನೋಡೋಣ. ಹಾಗೆ ಇವತ್ತಿನ ಈ ಡಿಜಿಟಲ್ ಯುಗದಲ್ಲಿ ಚೆಕ್ಗಳು ಇನ್ನೂ ಯಾಕೆ ಪ್ರಸ್ತುತ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಬೇರರ್ ಚೆಕ್ನ ವೇಗದಿಂದ ಹಿಡಿದು ಕ್ರಾಸ್ ಚೆಕ್ನ ಸುರಕ್ಷತೆಯವರೆಗೆ, ಪೋಸ್ಟ್ ಡೇಟೆಡ್ ಚೆಕ್ನ ಭರವಸೆಯಿಂದ ಹಿಡಿದು ಅವಧಿ ಮೀರಿದ ಸ್ಟೇಲ್ ಚೆಕ್ನವರೆಗೆ ಪ್ರತಿಯೊಂದಕ್ಕೂ ಅದರದೇ ಆದ ಒಂದು ನಿರ್ದಿಷ್ಟ ಉದ್ದೇಶ ಇದೆ. ಈ ವ್ಯತ್ಯಾಸಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದೇ ಉತ್ತಮ ಹಣಕಾಸು ನಿರ್ವಹಣೆಯ ಮೊದಲ ಹೆಜ್ಜೆ. ಇಷ್ಟೆಲ್ಲ ಚರ್ಚೆ ಆದ್ಮೇಲೆ ಕೊನೆಯದಾಗಿ ಒಂದು ಪ್ರಶ್ನೆ. UPI, ನೆಟ್ ಬ್ಯಾಂಕಿಂಗ್ ಅಂತ ಕ್ಷಣಾರ್ಧದಲ್ಲಿ ಹಣ ವರ್ಗಾವಣೆ ಮಾಡೋ ಈ ಕಾಲದಲ್ಲಿ ಈ ಹಳೆ ಕಾಗದದ ತುಂಡು ಇನ್ನೂ ಯಾಕೆ ತನ್ನ ಸ್ಥಾನವನ್ನ ಉಳಿಸ್ಕೊಂಡಿದೆ? ಬಹುಶಃ ದೊಡ್ಡ ಮೊತ್ತದ ವ್ಯವಹಾರಗಳಿಗೆ, ಕಾನೂನುಬದ್ಧ ದಾಖಲೆಗಳಿಗೆ ಅಥವಾ ಡಿಜಿಟಲ್ ಜಗತ್ತಿನಿಂದ ದೂರ ಇರುವವರಿಗೆ ಇದು ಇನ್ನೂ ಒಂದು ಅನಿವಾರ್ಯ ಸಾಧನವೇ? ಇದರ ಬಗ್ಗೆ ಏನನ್ಸುತ್ತೆ? ಯೋಚನೆ ಮಾಡಿ. ನಿಮ್ಮ ಅನಿಸಿಕೆಗಳೊಂದಿಗೆ ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ.